Welcome to Three Tower Problem. First problem ನೋಡೋಣ. The legend of three temple towers. ಅದರ ಬಗ್ಗೆ ಈ ಪ್ರಾಬ್ಲಮ್ ಇದೆ. In the ancient valley of Vidyapura, there are majestic temple towers, each with unique bronze bell. So, bronze bells ಇದೆ ಇದರಲ್ಲಿ. These bells are rung by three different monks. ಈ bronze bell ನ there are three different monks who ring this bell, who follow their own strict ಮೆಡಿಟೇಷನ್ ಸ್ಕೆಡ್ಯೂಲ್ಸ್. ಸೊ ಇದು ಮೂರು ಮಾಂಕ್ಗಳ ಬಗ್ಗೆ ಮಾತಾಡ್ತಿದೀವಿ. ಮತ್ತೆ ಟೆಂಪಲ್ ಟವರ್ಸ್ ಇದೆ. ಫಸ್ಟ್ ಮಾಂಕ್ ರಿಂಗ್ಸ್ ಇಸ್ ಬೆಲ್ ಎವ್ರಿ 10 minutes, ಅಂದ್ರೆ 10 ನಿಮಿಷಕ್ಕೊಂದ್ಸರಿ ಈ ಮಾಂಕ್ ಬೆಲ್ ನ ರಿಂಗ್ ಮಾಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಮಾಂಕ್ ರಿಂಗ್ಸ್ ಇಸ್ ಬೆಲ್ ಎವ್ರಿ 15 minutes. ಸೊ ಪ್ರತಿ 15 ನಿಮಿಷಕ್ಕೆ ಈ ಮಾಂಕ್ ಬಂದ್ಬಿಟ್ಟು ಬೆಲ್ ನ ರಿಂಗ್ ಮಾಡ್ತಾರೆ. ಥರ್ಡ್ ಮಾಂಕ್ ರಿಂಗ್ಸ್ ಇಸ್ ಬೆಲ್ ಎವ್ರಿ 20 minutes. ಸೊ ಥರ್ಡ್ ಮಾಂಕ್ ಎವ್ರಿ 20 minutes ಬಂದ್ ಬೆಲ್ ನ ರಿಂಗ್ ಮಾಡ್ತಾರೆ. On special festival morning, the village is silent until exactly 8 a.m., where all the three monks pull their robes at the same time, creating a beautiful harmonious sound that echoes across the valley. 8 ಗಂಟೆಗೆ ಮೂರು ಜನನು ಒಟ್ಟಿಗೆ ಸ್ಟಾರ್ಟ್ ಮಾಡ್ತಾರೆ ಬೆಲ್ ನ ರಿಂಗ್ ಮಾಡಕ್ಕೆ. ನಮ್ಗೆ ಏನ್ ಗೊತ್ತು, ಕ್ವೆಶ್ಚನ್ ಅಲ್ಲಿ ಇವರು ಎವ್ರಿ 10 minutes ರಿಂಗ್ ಮಾಡ್ತಾರೆ, ಇವರು ಎವ್ರಿ 15 minutes ರಿಂಗ್ ಮಾಡ್ತಾರೆ, ಮತ್ತೆ ಇವರು ಎವ್ರಿ 20 minutes ರಿಂಗ್ ಮಾಡ್ತಾರೆ ಬೆಲ್ ನ. ಸೊ ನೆಕ್ಸ್ಟ್ 8 o'clock ರಿಂಗ್ ಮಾಡಿದ್ರೆ ನೆಕ್ಸ್ಟ್ ಯಾವ ಟೈಮಲ್ಲಿ ಈ ಹಾರ್ಮೋನಿಯಸ್ ಸೌಂಡ್ ಬರುತ್ತೆ ಅನ್ನೋದು ನಮ್ಗಿರೋ ಪ್ರಶ್ನೆ. ಸೊ ಇದಕ್ಕೆ ಹೇಗೆ ಮಾಡ್ತೀವಿ, ಲೆಟ್ಸ್ ಫೈಂಡ್ ಔಟ್. ನಾವು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನೋಡಿದ್ವಿ, ಈ ತರ ಇಂಟರ್ವಲ್ಸ್ ಇರ್ಬೋದು, ಬೆಲ್ ರಿಂಗಿಂಗ್ ಪ್ರಾಬ್ಲಮ್ಸ್ ಇರ್ಬೋದು, ಈ ತರ ಟರ್ಮ್ಸ್ ಬಂದಿದ್ ಕೂಡಲೇ LCM ಅಂತ ಗೊತ್ತಾಗುತ್ತೆ. ಮತ್ತೆ LCM ಅನ್ನು ಹೇಗೆ ಕ್ವಿಕ್ ಆಗಿ ಅಥವಾ ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಬೇಗ ಆನ್ಸರ್ಸ್ ತರಿಸಬಹುದು ನೋಡ್ತೀವಿ. ಸೊ ಈ ಕ್ವೆಶ್ಚನ್ಗೆ 2 ಮೆಥಡ್ ನಾವು ಯೂಸ್ ಮಾಡೋಣ. ಸೊ ಇದೊಂದು LCM ಪ್ರಾಬ್ಲಮ್ ಆಗಿರುತ್ತೆ, ಯಾಕಂದ್ರೆ ಇಂಟರ್ವಲ್ಸ್ ಬಗ್ಗೆ ಮಾತಾಡ್ತಿದ್ದಾರೆ, ಬೆಲ್ ರಿಂಗಿಂಗ್ ಈ ತರ ಪ್ರಾಬ್ಲಮ್ಸ್ ಮಾತಾಡ್ತಾರೆ. ಸೊ ಯಾವ ಇಂಟರ್ವಲ್ ಅಲ್ಲಿ 3 ಜನನು ಸೈಮಲ್ಟೇನಿಯಸ್ ಆಗಿ ಬಂದ್ ಬೆಲ್ ರಿಂಗ್ ಮಾಡ್ತಾರೆ ಅಂತ ನೋಡೋಣ. ಸೊ ಹಾರ್ಮೋನಿಯಸ್ ಅಂತ ವರ್ಡ್ ಯೂಸ್ ಮಾಡ್ತಾರಲ್ಲ, ಸೊ ಅದು ನಮ್ಗೆ ಕ್ಲೂ ಕೊಡ್ತಾ ಇದೆ. ಸೊ ಲೆಟ್ ಸ್ಟಾರ್ಟ್ ವಿತ್ ಮೊದಲನೇ ಮಾಂಕು ಎವ್ರಿ 10 minutes ಬೆಲ್ ರಿಂಗ್ ಮಾಡ್ತಾರೆ. ಎರಡನೇ ಮಾಂಕು ಎವ್ರಿ 15 minutes ಬೆಲ್ ನ ರಿಂಗ್ ಮಾಡಿದ್ರೆ, ಮೂರನೇ ಮಾಂಕು ಎವ್ರಿ 20 minutes ಬೆಲ್ ನ ರಿಂಗ್ ಮಾಡ್ತಾರೆ. ಸೊ ಬರ್ಕೊಳ್ಳೋಣ. ಸೊ ನಮ್ ಟ್ರಿಕ್ಸ್ ಮುಖಾಂತರ ಮಾಡೋದಾದ್ರೆ 10, 15 ಮತ್ತೆ 20 ಇದೆ. ಸೊ ಲಾರ್ಜೆಸ್ಟ್ ನಂಬರ್ ಟ್ರಿಕ್ ಯೂಸ್ ಮಾಡಿ 10 ನ ಸ್ಕ್ರಾಚ್ ಮಾಡ್ಬೋದಾ? ಮಾಡ್ಬೋದು. ಸೊ ಉಳಿದಿದ್ದ ನಂಬರ್ ಯಾವುದು? 15 ಮತ್ತೆ 20 ಇದೆ. ಸೊ 22 2 ಎಷ್ಟು? 22 ಇಂಟು 2 ಮಾಡಿದಾಗ ನಮಗೆ 40 ಸಿಗುತ್ತೆ. 40 ತರ್ಬೋದ ಈ ಫಾರ್ಮ್ ಅಲ್ಲಿ. ಇಸ್ 15 ಡಿವೈಡಿಂಗ್ 40? ನೋ ಆಗಲ್ಲ. ಅದಕ್ಕೆ 23 ಏನು ಇದನ್ನ ನಂಬರ್ ತಗೊಳಕ್ಕಾಗಲ್ಲ. 23 ಏನು 23 ಮತ್ತೆ 60 ಅಲ್ಲ. ಸೊ 15 60 ನ ಡಿವೈಡ್ ಮಾಡುತ್ತಾ? ಖಂಡಿತ ಮಾಡುತ್ತೆ. 15 4s 60. ಸೊ ನಾನು LCM ಬಂದು ಈ ಮೆಥಡ್ ಅಲ್ಲಿ ಏನು 60. ಅದೇ ನಮ್ಗೆ ಟ್ರಿಕ್ಸ್ ಅರ್ಥ ಆಗ್ತಿಲ್ಲ, ಟ್ರಿಕ್ಸ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ಅಂದ್ರೆ ನಾರ್ಮಲ್ ಮೆಥಡ್ ಅಲ್ಲೂ ಮಾಡಿ ನೋಡೋಣ. 10, 15 ಮತ್ತೆ 20 ಯಾವ್ದ್ರಿಂದ ಸ್ಟಾರ್ಟ್ ಮಾಡ್ಲಿ? ಲೆಟ್ಸ್ ಸೇ ನಾನು 5 ಇಂದ ಸ್ಟಾರ್ಟ್ ಮಾಡ್ತೀನಿ. 5 ಅಲ್ಲಿ 2, 3 ಮತ್ತೆ 4. ಅಗೇನ್ 2 ತಗೋತೀನಿ, 1, 3 ಮತ್ತೆ 2 ಇದೆ. 3 ತಗೋತೀನಿ, 1, 1, 2 ಇದೆ. 2 ತಗೋತೀನಿ, 1, 1, 1 ಇದೆ. ಸೊ ಎಷ್ಟಾಯ್ತು? 2 ಸ್ಕ್ವೇರ್ ಇಂಟು 3 ಇಂಟು 5 ಆಯ್ತಲ್ಲ. 2 ಸ್ಕ್ವೇರ್ ಏನು 4, 4 ಇಂಟು 3 12, 12 ಇಂಟು 5 60. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮುಖಾಂತರ ಮಾಡಿದಾಗ್ಲೂ ನಮ್ಗೆ 60 ಸಿಗ್ತಾ ಇದೆ. ಮತ್ತೆ ನಮ್ ಶಾರ್ಟ್ ಕಟ್ ಟ್ರಿಕ್ ಹೇಳಿದ್ವಲ್ಲ, ಲಾರ್ಜೆಸ್ಟ್ ನಂಬರ್ ರೂಲ್ ಮೊದಲನೇ ಟ್ರಿಕ್, ಅದ್ರಲ್ಲಿ ಮಾಡಿದಾಗ್ಲೂ ನಮ್ಗೆ ಕ್ವಿಕ್ ಆಗಿ 60 ಅಂತ ಸಿಗ್ತಿದೆ. ಸೊ ಆಫ್ಟರ್ 60 minutes ಏನಾಗುತ್ತೆ ಅಂದ್ರೆ 3 ಜನನು ಒಟ್ಟಿಗೆ ಬೆಲ್ ರಿಂಗ್ ಮಾಡಕ್ ಬರ್ತಾರೆ ಅಂತ. ಸೊ ಇವರು ಲೆಟ್ಸ್ ಎವ್ರಿ 10 minutes ಮಾಡಿದ್ರೆ 10th minute, 20th minute, 30th minute, 40th minute, 60th minute ಬರ್ತಾರೆ ಫಸ್ಟ್ ಮಾಂಕು. ಸೆಕೆಂಡ್ ಮಾಂಕು ಎವ್ರಿ 15 minutes ಬೆಲ್ ರಿಂಗ್ ಮಾಡ್ತಿದ್ರೆ 15th minute, 30th minute, 45th minute, 60th minute ಬರ್ತಾರೆ. ಅದೇ ಥರ್ಡ್ ಮಾಂಕು ಎವ್ರಿ 20 minutes ರಿಂಗ್ ಮಾಡಿದಾಗ 20th minute, 40th minute, 60th minute ಬರ್ತಾರೆ. ಸೊ 60th minute ಅಲ್ಲಿ 3 ಜನನು ಒಟ್ಟಿಗೆ ಹಾರ್ಮೋನಿಯಸ್ ಸೌಂಡ್ ಅಥವಾ ಬೆಲ್ ರಿಂಗ್ ಮಾಡಕ್ಕೆ ಬರ್ತಾರೆ. ಈ ತರ ಇಂಟರ್ವಲ್ ಅನ್ನೋ ಕ್ವೆಶ್ಚನ್ ಬಂದ್ರೆ ಅಥವಾ ಬೆಲ್ ರಿಂಗಿಂಗ್ ಪ್ರಾಬ್ಲಮ್ಸ್ ಬಂದ್ರೆ ನೀವು LCM ಅಂತ ಕ್ವಿಕ್ ಆಗಿ ಡಿಸ್ಫರ್ ಮಾಡ್ಬೋದು. ಸೊ this was an LCM problem and ನಾವು 2 ಮೆಥಡ್ ಮುಖಾಂತರ ಮಾಡಿ ನೋಡ್ತಿದೀವಿ. ಸಿಮಿಲರ್ ಪ್ರಾಬ್ಲಮ್ಸ್ ನ ನೋಡೋಣ. ಮತ್ತೆ ಬೇರೆ ಬೇರೆ ವಿಧಗಳಿದೆ, ಟೈಪ್ಸ್ ಇರುತ್ತೆ, ಸಬ್ ಟೈಪ್ಸ್ ಇರುತ್ತೆ, ಪ್ರಾಪರ್ಟಿ ಹೆಂಗ್ ಅಪ್ಲೈ ಮಾಡೋದು, ಬೇರೆ ಬೇರೆ ಪ್ರಾಪರ್ಟೀಸ್ ಇರುತ್ತೆ. LCM ಇಂಟು HCF ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ 2 numbers ಅಂತ ಇರುತ್ತೆ. ಮತ್ತೆ HCF will also always be a component of 2 numbers A and B ಅಂತ ಇರುತ್ತೆ. ಅದೆಲ್ಲ ನೋಡೋಣ ಈಗ ನಾವು. HCF LCM ಅಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಇದೆ. Product of 2 numbers is equal to HCF into LCM ಅಂತ. ಅಂದ್ರೆ let the 2 numbers be A and B. A into B is equal to HCF into LCM. ಸೊ ನಂಗೇನ್ ಗೊತ್ತು,
let my two numbers be A and B. What I know is A into B is equal to HCF into LCM. So ಈ ಕ್ವಶನ್ ಏನ್ ಕೊಟ್ಟಿದ್ದಾರೆ, ದ HCF ಆಫ್ ಟೂ ನಂಬರ್ಸ್ ಇಸ್ 12. HCF ನಂದು 12 12 ಅಂತ ಕೊಟ್ಟಿದ್ದಾರೆ. ಅದೇ LCM ಕಂಡುಹಿಡಿಯಬೇಕು. ಮತ್ತೆ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಕೊಟ್ಟಿದ್ದಾರೆ. ನನಗೆ ಟೂ ನಂಬರ್ಸ್ ವ್ಯಾಲ್ಯೂಸ್ ಕೊಟ್ಟಿಲ್ಲ, ಬಟ್ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ವಿಚ್ ಇಸ್ A ಇಂಟು B ಕೊಟ್ಟಿದ್ದಾರೆ. ಎಷ್ಟಿದು? 4320. ನಾನೇನ್ ಕಂಡುಹಿಡಿಯಬೇಕು? LCM ನ ಕಂಡುಹಿಡಿಯಬೇಕು. ಸೊ LCM ಏನು ನಂದಾಗುತ್ತೆ? 4320 ಡಿವೈಡೆಡ್ ಬೈ 12 ಆಗುತ್ತೆ. 12 1s 12 2s 24, 12 3s 36 ಆಗುತ್ತೆ. ಎಷ್ಟು ಉಳಿತು? 72 ಉಳಿತಲ್ಲ. 72 ಅಂದ್ರೆ 6 is 72. ಸೊ ನನ್ನ LCM ಏನು? ನನ್ನ LCM ಬಂದ್ಬಿಟ್ಟು 360 ಆಗಿರುತ್ತೆ. ಸೊ ಇದು ಇಂಪಾರ್ಟೆಂಟ್ ಪ್ರಾಪರ್ಟಿ. ಈ ಕ್ವೆಶ್ಚನ್ ನಮ್ಮ ಉದ್ದೇಶ ಏನಂದ್ರೆ, ಈ ಪ್ರಾಪರ್ಟಿ ಇದೆಯಲ್ಲ, HCF ಇಂಟು LCM ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂತ, ಅದನ್ನ ಕಲಿಯೋದು ಈ ಕ್ವೆಶ್ಚನ್ ಮೂಲ ಉದ್ದೇಶ ಆಗಿತ್ತು. ಸೊ HCF LCM ಪ್ರಾಬ್ಲಮ್ಸ್ ಮಾಡುವಾಗ ಈ ಪ್ರಾಪರ್ಟಿನ ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಂಡಿದೆ. ಇಫ್ A and B, let's say two numbers ಆಗಿದ್ರೆ, HCF will always be a factor of A and B. A and B ಒಳಗಡೆ HCF highest common factor ಆಗಿರುತ್ತಲ್ಲ, so it will always be a factor within A and B. ಆ ನಿಟ್ಟಿನಲ್ಲಿ ಈ ಪ್ರಾಬ್ಲಮ್ ನ ಡಿಸೈನ್ ಮಾಡಿದ್ದಾರೆ. The HCF of two numbers is 16 and their LCM is 160. ಒಂದು ನಂಬರ್ ಬಂದು 32, ಇನ್ನೊಂದು ನಂಬರ್ ಏನು ಅಂತ ಕೇಳ್ತಿದ್ದಾರೆ. ನಮ್ಗೆ ಏನ್ ಗೊತ್ತು? ಪ್ರೀವಿಯಸ್ ಪ್ರಾಬ್ಲಮ್ ಇಂದ ಒಂದು ಪ್ರಾಪರ್ಟಿ ಕಲ್ತ್ಕೊಂಡಿದೀವಲ್ಲ, ಅದನ್ನ ಅಪ್ಲೈ ಮಾಡೋಣ ಈಗ. HCF into LCM is equal to A into B. ನನ್ಗೇನ್ ಗೊತ್ತು? HCF ನಮ್ಗೆ ಆಲ್ರೆಡಿ ಗೊತ್ತಿದೆ 16 ಅಂತ. LCM ಏನು? LCM ಏನಂತ ಕೊಟ್ಟಿದ್ದಾರೆ? 160 ಅಂತ ಕೊಟ್ಟಿದ್ದಾರೆ. ಸೊ ಒಂದು ನಂಬರ್ ಬಂದು 32, ಇನ್ನೊಂದು ನಂಬರ್ B ಏನು ಅಂತ ಕೇಳ್ತಿದ್ದಾರೆ. ಸೊ B is equal to 16 into 160 divided by 32. 16 1s 16, 2s 2, 1s 2, 18. So B ವ್ಯಾಲ್ಯೂ ಬಂದು 80. B ವ್ಯಾಲ್ಯೂ ಏನಾಗಿರುತ್ತೆ? B value 80 ಆಗಿರುತ್ತೆ. B value is 80. So A value ಏನಾಗಿತ್ತು ನಮ್ದು? A value was A value was 32. B value ಬಂದು 80. So HCF will always be one factor ಅಂತ ಹೇಳಿದ್ದೀನಲ್ಲ, it is the highest possible factor ಅಲ್ಲ. 32 isn't it? 16 into 2, 80 isn't it? 16 into 5. Nijana? 80 alla. So HCF will always be one factor in this regard. Suppose, can I also say that two numbers are in the ratio 2:5? A is to B, 32 by 18 are in the ratio 2:5 ಅಂತ ನಾವು ಹೇಳ್ಬೋದಾ? ಈ ಪ್ರಾಪರ್ಟಿ ಮುಂದಿನ ಪ್ರಾಬ್ಲಮ್ಸ್ಗೆ ಹೆಲ್ಪ್ ಆಗುತ್ತಲ್ಲ. A and B ರೇಷಿಯೋ ಏನು? 2:5. ಈ 16 ಎರಡರದ್ದು ಫ್ಯಾಕ್ಟರ್ ಆಗಿರುತ್ತೆ, ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ. ನಾವು ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ರೇಷಿಯೋಸ್ ಬಗ್ಗೆ ಮಾತಾಡಿದ್ವಿ. ಈ ಪ್ರಾಬ್ಲಮ್ ರೇಷಿಯೋ ಇಂದಾನೆ ನಿಂತಿದೆ. ಸೊ ನೋಡೋಣ ಕ್ವೆಶ್ಚನ್ ಏನ್ ಕೇಳಿದ್ದಾರೆ ಅಂತ. ದ ನಂಬರ್ಸ್ ಆರ್ ಇನ್ ದ ರೇಷಿಯೋ 3:4. ನಮ್ಗೇನ್ ಗೊತ್ತು? ನಂಬರ್ಸ್ ಇನ್ ದ ರೇಷಿಯೋ ಗೊತ್ತು, ವಿಚ್ ಇಸ್ 3:4. ದೆನ್ ಅವ್ರೇನ್ ಕೇಳ್ತಿದ್ದಾರೆ ಅಂದ್ರೆ, ಇಫ್ ದ HCF ಇಸ್ 5, ಫೈಂಡ್ ದೇರ್ LCM ಅಂತ ಕೇಳ್ತಿದ್ದಾರೆ. ಸೊ ನಮಗೆ ಗೊತ್ತಿರೋದೆಲ್ಲ ಬರ್ಕೊಳಕ್ ಸ್ಟಾರ್ಟ್ ಮಾಡೋಣ. A ಮತ್ತೆ B ಮಧ್ಯೆ ಇರೋ ರೇಷಿಯೋ ಏನು? A ಮತ್ತೆ B ಮಧ್ಯೆ ಇರೋ ರೇಷಿಯೋ 3:4. ಅಂಡ್ ನನ್ಗೇನ್ ಗೊತ್ತು? ಅದ್ರ LCM ಬಂದು 5 ಅಂತ ಗೊತ್ತು. ಸೊ ಕ್ಯಾನ್ ಐ ರೈಟ್ ದ ನಂಬರ್ಸ್ ಆಸ್ ದ ಗಿವನ್ ನಂಬರ್ಸ್ A and B ವಿಲ್ ಬಿ 15 ಮತ್ತೆ 20. ಸೊ HCF will always be one factor in that. HCF will always be the highest common factor, will always be a common factor. ಸೊ ನನ್ಗೆ ಗೊತ್ತಾಯ್ತು. ಈಗ ನನ್ನ ನಂಬರ್ಸ್ ಬಂದೇನು? 15, 20. 15, 20 ಇದು ಶಾರ್ಟ್ ಕಟ್ ಅಲ್ಲಿ ಹೆಂಗೆ LCM ಕಂಡಿಡ್ತೀರಾ? 20 ಇಂಟು 2 ಏನಾಗುತ್ತೆ? 40 ಆಗುತ್ತಾ? ಆಗಲ್ಲ. ಇಂಟು 3 ಏನಾಗುತ್ತೆ? 60 ಆಗುತ್ತೆ. ಸೊ ನನ್ನ LCM ಬಂದು ಈ ಮೆಥಡ್ ಇಂದ 60. ಸೊ ನನಗೆ ಪ್ರಾಪರ್ಟೀಸ್ ಗೊತ್ತಾದ್ರೆ ಈಸಿಯಾಗಿ ಪ್ರಾಬ್ಲಮ್ಸ್ ನ 10 to 15 seconds ಅಲ್ಲಿ ಡಿರೈವ್ ಮಾಡಬಹುದು. ದಟ್ಸ್ ಇಂಪಾರ್ಟೆಂಟ್ ಆಫ್ ಇಟ್. ಈ ಪ್ರಾಬ್ಲಮಿನ ಉದ್ದೇಶ ಏನಂದ್ರೆ, ಈ ತರ ರೇಷಿಯೋಸ್ ಕೊಟ್ಟಾಗ ರೇಷಿಯೋಸ್ ಬಳಸ್ಕೊಂಡು ಹೆಂಗೆ ನಾವು HCF ಮತ್ತೆ LCM ನ ಕಂಡುಹಿಡಿಯಬಹುದು ಅನ್ನೋದು ಈ ಪ್ರಾಬ್ಲಮಿನ ಉದ್ದೇಶವಾಗಿತ್ತು. ವೆರಿ ಸಿಮಿಲರ್ ಟು ಫಸ್ಟ್ ಪ್ರಾಬ್ಲಮ್, ಬೆಲ್ ರಿಂಗಿಂಗ್ ಪ್ರಾಬ್ಲಮ್ ನೋಡಿದ್ವಲ್ಲ.
3 ಮಾಂಕ್ಸ್ ಇರ್ತಾರೆ, 10 ಮಿನಿಟ್ಸ್, 15 ಮಿನಿಟ್ಸ್, 20 ಮಿನಿಟ್ಸ್. ಅದೇ ರೀತಿ ರನ್ನರ್ ಪ್ರಾಬ್ಲಮ್ಸ್ ಇದೆ. ಈ ರನ್ನರ್ಸ್ ಪ್ರಾಬ್ಲಮ್ಸ್ ನೋಡೋಣ. 2 runners A and B start running at the same time from the same point on a circular track. A completes a lap in 120 seconds. Andre around 2 minutes one lap complete ಮಾಡ್ತಾರೆ. B completes a lap in 150 seconds. ಅಂದ್ರೆ 2.5 minutes time ಅಲ್ಲಿ one lap ನ ಕಂಪ್ಲೀಟ್ ಮಾಡ್ತಿದ್ದಾರೆ. After how many minutes will they meet again at the starting point? So ಇಬ್ರುನು ಅಗೇನ್ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಯಾವ ಒಟ್ಟಿಗೆ ಮೀಟ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಇದೊಂದು LCM ಪ್ರಾಬ್ಲಮ್ ಆಗಿರುತ್ತೆ. ಸೊ ವಿ ಆರ್ ಲುಕಿಂಗ್ ಅಟ್ ಮಲ್ಟಿಪಲ್ಸ್ ಆಫ್ ಇಟ್. ಲ್ಯಾಪ್ ಮಾಡ್ಕೊಂಡು ಬರ್ತಾರಲ್ಲ, ಆ ಟೈಮಲ್ಲಿ ಒಂದ್ ಪಾಯಿಂಟ್ ಅಲ್ಲಿ ದೇ ಮೀಟ್ ಅಗೇನ್ ಟುಗೆದರ್. ಯಾವಾಗ ಅಂತ ಕಂಡುಹಿಡಬೇಕಾಗಿರುತ್ತೆ. ಸೊ ಒಂದು 120 ಸೆಕೆಂಡ್ಸ್ ಇದೆ, ಇನ್ನೊಂದು B 150 ಸೆಕೆಂಡ್ಸ್ ಇದೆ. ಈಗ ನೋಡೋಣ. ಸೊ ಈ ಪ್ರಾಬ್ಲಮ್ ಕೂಡ 2 ಮೆಥಡ್ ಇಂದ ಮಾಡೋಣ. ಒಂದು ಶಾರ್ಟ್ ಕಟ್ ಮೆಥಡ್ ಮತ್ತೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಶಾರ್ಟ್ ಕಟ್ ಮೆಥಡ್ ಅಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ 120 ಮತ್ತೆ 150 ಇದೆ ಅಲ್ಲ, ಸೊ ಅದನ್ನ 12 ಮತ್ತೆ 15 ಅಂತ ಬರ್ಕೋತೀನಿ. ಸೊ ಫೈನಲ್ LCM ನಾನು ಇಂಟು 10 ಮಾಡ್ಕೋತೀನಿ. ಸೊ 12 ಮತ್ತೆ 15 ಅಲ್ಲ, 15 2s is 30 ಡಿವೈಡ್ ಆಗ್ತಿಲ್ಲ, 3s are 45 ಅದು ಆಗ್ತಿಲ್ಲ, 30 ದೆನ್ ಎಷ್ಟಾಗುತ್ತೆ 45 ಇಂಟು 4 60. ಸೊ 12 5s are 60 ನಿಜನಾ? 12 5s are 60 ಇದೆ ನಿಜ. ಸೊ ನನ್ನ LCM ಏನಾಗುತ್ತೆ 60 ಆಗುತ್ತೆ. ಬಟ್ ನಾ 2 10 ರೆಡ್ಯೂಸ್ ಮಾಡೋದ್ರಿಂದ ಸೊ ಐ ಹ್ಯಾವ್ ಟು ರೈಟ್ ಹಿಯರ್ ಹೌ ಮೆನಿ 600 ಸೆಕೆಂಡ್ಸ್. 600 seconds or 10 minutes. ಅದೇ ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಇಂದ ಟ್ರೈ ಮಾಡ್ತೀನಿ. 120 seconds, 150 seconds. 2s are 60, 2s is 75. Again 5s are 12, 15. 3s are 4, 5. 5s are 4 and 1. 2s are 2, 1. So it is how many 2s? 3 2. 2 cube into how many 5s? 2 5s. 5 square into 3. Can I say 2 into 5 is 10? So couple of 2s ಎಷ್ಟಿರುತ್ತೆ? Couple of 2s and 5s ಗೆ 100 ಆಗಿರುತ್ತೆ. ಏನ್ ಮಾಡಿದ್ದೀನಿ ನಾನು? 2 into 5 is equal to 10. So ಇದೊಂದು 10 ಆಯ್ತು. Another 2 into 5 ಸಿಗುತ್ತೆ, ಅದೊಂದು 10 ಆಯ್ತು. So it is nothing but 2 square into 5 square will be 100. So 100 ಒಂದು 2 ಉಳಿತು into 3 which is 600. ಇದು ಕನ್ಫ್ಯೂಸ್ ಆದ್ರೆ ಡೈರೆಕ್ಟ್ ಆಗಿ ಮಾಡ್ಕೊಳ್ಳಿ. 8 into 25 into 3 ಆಗ್ಲೂ ಕೂಡ ನಿಮ್ಗೆ 600 ಸಿಗುತ್ತೆ. ಸೊ ನನ್ನ ಆನ್ಸರ್ ಬಂದು 600. ನೀವು 2 ಮೆಥಡ್ ಅಥವಾ ಯಾವುದೇ ಮೆಥಡ್ ನಿಮಗೆ ಕಂಫರ್ಟಬಲ್ ಇದೆ ಅದನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಇಲ್ಲಿ ನಮ್ ಹೇಗ್ ಟ್ರಿಕ್ಸ್ ಮಾಡಿರೋ ಟ್ರಿಕ್ಸ್ ಈಗ ಸಿನಾರಿಯೋ ಪ್ರಾಬ್ಲಮ್ಸ್ಗೆ ಯೂಸ್ ಮಾಡ್ತೀವಿ, ಅದನ್ನ ಫೋಕಸ್ ಆಗಿರುತ್ತೆ. ಈ ಪ್ರಾಬ್ಲಮ್ ಉದ್ದೇಶ ನಮಗ್ ಗೊತ್ತಿರೋ ಟ್ರಿಕ್ಸ್ ನ ಸಿನಾರಿಯೋ ಪ್ರಾಬ್ಲಮ್ಸ್ ಇರುತ್ತಾರೆ. ಎಕ್ಸಾಂಪಲ್ ಬೆಲ್ ರಿಂಗಿಂಗ್ ಇರ್ಬೋದು, ಅಥವಾ ಸೈಕ್ಲಿಸ್ಟ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ರನ್ನರ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಇಂಟರ್ವಲ್ ಪ್ರಾಬ್ಲಮ್ ಇರ್ಬೋದು. ಇಂಥ ಪ್ರಾಬ್ಲಮ್ಗೆ ಹೇಗೆ ಅಳವಡಿಸ್ಕೋಬಹುದು ಅಂತ ನೋಡ್ಬೇಕಾಗಿದೆ. ಮತ್ತೊಂದು ವಿಧವಾದ ಪ್ರಾಬ್ಲಮ್ ಅಂದ್ರೆ ರಿಮೈಂಡರ್ಸ್ ಪ್ರಾಬ್ಲಮ್ಸ್. ಈ ರಿಮೈಂಡರ್ ಪ್ರಾಬ್ಲಮ್ ನ HCF LCM ಗೆ ಹೇಗೆ ಲಿಂಕ್ ಮಾಡ್ತಾರೆ ನಾವ್ ಈ ಪ್ರಾಬ್ಲಮ್ ಅನ್ನು ನೋಡೋಣ. ದಿಸ್ ಇಸ್ ಅನದರ್ ಟೈಪ್ ಆಫ್ ಪ್ರಾಬ್ಲಮ್. HCF LCM ಅಲ್ಲಿ ಕೇಳಬಹುದಾದ ಒಂದು ಪರಿ ಅಥವಾ ವಿಧ. Find the smallest number which when divided by 24, 36, 54 leaves remainder of 5 in each case. So ಒಂದು ನಂಬರ್ ಇದೆ, ಆ ನಂಬರ್ನ ಈ ಪ್ರತ್ಯೇಕ ನಂಬರ್ಗಳು 24, 36, 54 ಡಿವೈಡ್ ಮಾಡಿದಾಗ ಪ್ರತಿ ಸರಿ 5 ನನಗೆ ರಿಮೈಂಡರ್ ಆಗಿ ಬರಬೇಕು. ಇಂತಹ ನಂಬರ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಇದ್ ಮಾಡಕ್ಕೆ ಮೊದಲನೇ ಸ್ಟೆಪ್ ಏನಂದ್ರೆ ಈ 3 ಸಂಖ್ಯೆಗಳು ಕೊಟ್ಟಿದಾರಲ್ಲ 24, 36, 54 ಇದರ LCM ನಾವು ಮೊದಲು ತಗೋಬೇಕು, ಕಂಡುಹಿಡಿಬೇಕು. ಸೊ 24, 36, 54 ಇದರದ್ದು LCM ನೋಡೋಣ ನಾವೀಗ. 24, 36, 54 ಸಿಂಪ್ಲಿಸಿಟಿಗೆ ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ನೇ ಅಳವಡಿಸ್ಕೊತೀನಿ. 2s are 12, 18, 27. Then 3s are 4, 6 and 9. Then again 3s are 4, 2 and 3. Again 3 I'll take, 4, 2, 1, 2 I'll take, which is 2, 2, 1, 2 I'll take, which is 1, 1, 1. So ನನ್ನ LCM ಏನಾಯ್ತು? My LCM was
How many 2's? 1, 2, 3, 2, 2, 2, 3, 2, 2 cube into 1, 2, 3, 3 cube. 2 cube ಬಂದೆಷ್ಟು? 2 cube ಬಂದು 8. 3 cube ಬಂದ್ಬಿಟ್ಟು ಎಷ್ಟು? 27. ಸೊ ಎಷ್ಟಾಗುತ್ತೆ? 6, 216. 216 ಇಷ್ಟಾಗುತ್ತೆ. ಇದು ನನ್ನ LCM ಆಗಿದೆ. ಸೊ ನನ್ನ LCM ಇಷ್ಟ ಆದ್ರೆ ಬಟ್ ಕ್ವೆಶನ್ ಇದ್ರ ನಿಲ್ತಿಲ್ಲ. ಇಟ್ ಲೀವ್ಸ್ ಅ ರಿಮೈಂಡರ್ 5 ಇನ್ ಈಚ್ ಕೇಸ್. ಸೊ 216 ನ ಎಲ್ಲಾ ನಂಬರು ಪ್ರಾಪರ್ ಆಗಿ ಡಿವೈಡ್ ಮಾಡ್ತಿದೆ. ಸೊ ಹೇಗೆ ಅಂದ್ರೆ 216 ಡಿವೈಡೆಡ್ ಬೈ 24, 216 ಡಿವೈಡೆಡ್ ಬೈ 36, 216 ಡಿವೈಡೆಡ್ ಬೈ 54. ಎಲ್ಲ ಸಂಖ್ಯೆಗಳಲ್ಲಿ ಈ ತರ ಡಿವೈಡ್ ಮಾಡಿದಾಗ ನನಗೆ ರಿಮೈಂಡರ್ 0 ಬರುತ್ತೆ. ಇಲ್ಲೂ ಕೂಡ ರಿಮೈಂಡರ್ 0 ಬರುತ್ತೆ, ಇಲ್ಲೂ ರಿಮೈಂಡರ್ 0 ಬರುತ್ತೆ, ಇಲ್ಲೂ ರಿಮೈಂಡರ್ 0 ಬರುತ್ತೆ. ಎಕ್ಸಾಂಪಲ್ 54 4s are 54 4s are ಎಷ್ಟು? 54 4s are 216. 36 6s are is 216. ರಿಮೈಂಡರ್ 0 ಬರುತ್ತೆ, ಇದು ಕೂಡ ರಿಮೈಂಡರ್ 0 ಬರುತ್ತೆ. 24 9s are 216. ಸೊ ಪ್ರತಿಯೊಂದು ರಿಮೈಂಡರ್ 0 ಬರುತ್ತೆ. ನನ್ಗೇನ್ ಬೇಕು? ರಿಮೈಂಡರ್ 5 ಬೇಕಿದೆ. ಇಲ್ಲಿ ರಿಮೈಂಡರ್ 5 ಬೇಕಿದೆ. ಸೊ 5 ಬೇಕಾದಾಗ ಏನ್ ಮಾಡ್ತೀನಿ ನಾನು? 216 ಬರುತ್ತಲ್ಲ, +5 ಮಾಡ್ತೀನಿ. ನನಗೆ ಬೇಕಾಗಿರೋ ಆನ್ಸರ್ ಬಂದು 221. ನನ್ನ ಫೈನಲ್ ಆನ್ಸರ್ ಏನು? 221. 221 ನನ್ನ ಫೈನಲ್ ಆನ್ಸರ್ ಇರುತ್ತೆ. ಮತ್ತೆ ಆಕ್ಚುಲ್ ಕ್ವೆಶನ್ ಕೇಳಿರೋ ಕ್ವೆಶನ್ಗೆ ರೈಟ್ ಆನ್ಸರ್ ಆಗಿರುತ್ತೆ. 216 ಅಲ್ಲ. +5 ಏನಕ್ಕೆ ಮಾಡ್ತೀವಿ? +5 ಇಸ್ ದ ರಿಮೈಂಡರ್ ವಿಚ್ ಐ ನೀಡೆಡ್. ಸೊ ನಾನು 221 ಡಿವೈಡೆಡ್ ಬೈ 24 ಮಾಡಿದಾಗ ರಿಮೈಂಡರ್ ಎಷ್ಟು ಬಂತು? 5 ಬಂತು. ಅದೇ 221 ಡಿವೈಡೆಡ್ ಬೈ 36 ಮಾಡಿದಾಗ ನನ್ನ ರಿಮೈಂಡರ್ ಏನ್ ಬರುತ್ತೆ? 5 ರಿಮೈಂಡರ್ ಬರುತ್ತೆ. ಸಿಮಿಲರ್ಲಿ 221 ಡಿವೈಡೆಡ್ ಬೈ 54 ಮಾಡಿದಾಗ ನನ್ನ ರಿಮೈಂಡರ್ ಅಗೇನ್ 5 ಬರುತ್ತೆ. ಕ್ವೆಶ್ಚನ್ ಅರ್ಥ ಇದು. ಮತ್ತೊಂದು ಆರ್ಕಿಟೆಕ್ಟ್ ರೇಷಿಯೋ ಪ್ರಾಬ್ಲಮ್ ಕೇಳಿದ್ದಾರೆ. ಈ ಪ್ರಾಬ್ಲಮ್ ಸಿಮಿಲರ್ ಟು ನಮ್ಮ ಸೈಕ್ಲಿಸ್ಟ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ 3 moves ಪ್ರಾಬ್ಲಮ್ಸ್ ಆಗಿರ್ಬೋದು, ಅದೇ ತರ ಸಿಮಿಲರ್ ಆಗಿದೆ. ಲೆಟ್ಸ್ ಸಿ ಹೌ ದ ಪ್ರಾಬ್ಲಮ್ ಇಸ್ ಕನ್ಸ್ಟ್ರಕ್ಟೆಡ್. ದ ಸಿಟಿ ಆಫ್ ಸಂಖ್ಯಾಪುರ್, an architect designing 2 pillars of different heights. He decides that the height of the pillars must stay in the ratio 3:5. So ಎರಡು ಪಿಲ್ಲರ್ ಇದೆ, ಆ ಪಿಲ್ಲರ್ ರೇಷಿಯೋ ಬಂದು 3:5. ಸೊ ಎರಡು ನಂಬರ್ ಇದೆ, ಆ ನಂಬರ್ ರೇಷಿಯೋ ಬಂದು 3:5. ಇಲ್ಲಿ ಇಟ್ಕೊಳ್ಳೋಣ. To ensure that the stone fit perfectly, he uses a common measuring block. Common measuring block ಅಂದ್ರೆ ಏನಂತ ಅರ್ಥ? highest common factor. ಅಂದ್ರೆ it would be a multiples of this ಅಂತ ಅರ್ಥ. So a common measuring block ಎಷ್ಟಿದೆ? 4 feet long ಇದೆ. The challenge here is if the architecture wants to buy a single long measuring tape that can measure both pillars exactly, how long must that tape be? So ಇಲ್ಲಿ ಟೇಪ್ ಲೆಂತ್ ಏನು ಅಂತ ಕೇಳ್ತಾ ಇದ್ದಾರೆ. ಈ ಟೇಪ್ ಲೆಂತ್ ಬಂದು LCM ಆಗಿರುತ್ತೆ. ಈ ಕಾಮನ್ ಮೆಜರಿಂಗ್ ಬ್ಲಾಕ್ ಬಂದು HCF ಆಗಿರುತ್ತೆ. ಏನಕ್ಕೆ LCM ಆಗಿರುತ್ತೆ ಟೇಪ್ ಲೆಂತ್? ಇದು ಕ್ಲಿಯರ್ ಆಗಿ ಹೇಳ್ತಿದ್ದಾನೆ. He wants a single long tape that can measure both the pillars exactly how long that tape must be. So ಇದು ಮಲ್ಟಿಪಲ್ಸ್ ಆಫ್ ದಟ್ ಪಿಲ್ಲರ್ ಆಗಿರ್ಬೇಕು. ಸೊ ನಮ್ಗೆ ಏನ್ ಗೊತ್ತಿದೆ ಕ್ವೆಶ್ಚನ್ ಅಲ್ಲಿ? ನಮ್ಗೆ ರೇಷಿಯೋಸ್ ಗೊತ್ತಿದೆ. ರೇಷಿಯೋ ಎಷ್ಟಿದೆ? 3:5 ಅಲ್ಲಿ 2 ಪಿಲ್ಲರ್ ರೇಷಿಯೋ ಇದೆ. ಎಕ್ಸಾಂಪಲ್ 1 ಪಿಲ್ಲರ್ ಇದೆ, 1 2 3 4 5 ಈ ಹೈಟ್ ಅಲ್ಲಿ ಇದ್ರೆ ಇನ್ನೊಂದು ಪಿಲ್ಲರ್ ಈ ಹೈಟ್ ಅಲ್ಲಿ ಇದೆ. ಸೊ ರೇಷಿಯೋಸ್ ಆಫ್ ದ ಹೈಟ್ ಏನು? 3:5. ಇದು ಕ್ವೆಶ್ಚನ್ ಕೊಟ್ಟಿರೋದು. ಬಟ್ ಕಾಮನ್ ಬ್ಲಾಕ್, ಈ ಕಾಮನ್ ಬ್ಲಾಕ್ ಇದೆಷ್ಟು? 4 feet. ಸೊ ಇದೆಷ್ಟಾಗುತ್ತೆ ಟೋಟಲ್ ಆಗಿ? 3 × 4 12 ಆಗುತ್ತೆ. ಸೊ ಇದೆಷ್ಟಾಗುತ್ತೆ ಟೋಟಲ್ ಆಗಿ? 5 × 4 20 ಆಗುತ್ತೆ. ಇದರದೆಷ್ಟು? 4 + 4 + 4 + 4 + 4 4 × 5 20 4 4 4 12 ಆಗುತ್ತೆ. ಸೊ ನಮ್ ನಾರ್ಮಲ್ ಮೆಥಡ್ ಏನಂತ ಮಾಡ್ತೀವಿ? A/B is equal to 3:5, which will again multiply by what? HCF, which is 12/20. ಎಲ್ಲರಿಗೂ ಎಷ್ಟು ಗೊತ್ತಾಗಿದೆ ಅಂತ ಅನ್ಕೋತೀನಿ. ನನ್ಗೇನ್ ಗೊತ್ತಾಯ್ತು? ನನ್ಗೆ 2 numbers ಗೊತ್ತು, LCM ಗೊತ್ತು. ಸೊ A × B is equal to HCF × LCM. LCM ಅಂದ್ರೆ ಏನು? ನಂಗೆ ಇದರಲ್ಲಿ LCM ಅಂದ್ರೆ ಟೇಪ್ ಲೆಂತ್.
LCM is my tape. So HCF ಎಷ್ಟು ನನಗೆ HCF 4. Two numbers are 12 into 20 into LCM. LCM ಬಂದು 12 into 20 divided by 4. 1 is 60. ಅದೇ ಶಾರ್ಟ್ಕಟ್ ಮೆಥಡ್ ಅಲ್ಲಿ ಮಾಡ್ಬೇಕಾದ್ರೆ 12 ಮತ್ತೆ 20 ಇದೆ ಅಲ್ಲ, 20 2s are 40 ಆಗಲ್ಲ, 23s are 60 ಆಗುತ್ತೆ. ಸೊ 60 was my LCM. ನಂದು ಟೇಪ್ ಲೆಂತ್ ಏನು 60 is my length of the tape. ಓಕೆ, ಎವ್ರಿವನ್ ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್ ಐ ಫೀಲ್. ಈ ತರ ಪ್ರಾಪರ್ಟೀಸ್ ಯೂಸ್ ಮಾಡ್ಕೊಂಡು ಬೇರೆ ತರ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ HCF ಮತ್ತೆ LCM ಅಲ್ಲಿ ಕೇಳ್ಬೋದು. ಥ್ಯಾಂಕ್ ಯು.